ಜೈ ಭಾರತ್ ವಂದೇ ಮಾತರಂ. ಕೆಕೆಆರ್ ತಂಡ ಮುಸ್ತಫಿಜುರ್ನನ್ನು ಕೈಬಿಟ್ಟಿತ್ತು. ಆ ಸಂದರ್ಭದಲ್ಲಿ ಭಾರತ ಹಾಗೂ ಬಾಂಗ್ಲಾದೇಶ ನಡುವಿನ ಸಂಬಂಧ ಚೆನ್ನಾಗಿ ಇರಲಿಲ್ಲ. ಬಾಂಗ್ಲಾದೇಶ ಆಟಗಾರ ಮುಸ್ತಫಿಜುರ್ ಖರೀದಿಸಿದ್ದಕ್ಕಾಗಿ ಕೆಕೆಆರ್ ಅನ್ನು ಭಾರತೀಯರು ದೂಷಿಸುತ್ತಿದ್ದರು. ಕೊನೆಗೂ ಭಾರತೀಯ ಜನರ ಒತ್ತಡಕ್ಕೆ ಮಣಿತು, ಹಾಗೆ ಬಿಸಿಸಿಐಯ ಒತ್ತಡಕ್ಕೆ ಮಣಿತು ಕೆಕೆಆರ್ ಮುಸ್ತಫಿಜುರ್ನನ್ನು ಕೈಬಿಟ್ಟಿತ್ತು. ಇನ್ನು ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ PSL ನಡೆಯಲಿದೆ. IPL ಯಾವಾಗ ನಡೆಯಿತೋ ಅದೇ ಸಂದರ್ಭದಲ್ಲಿ PSL ಕೂಡ ನಡೆಯಲಿದೆ. ಇನ್ನು ಜಿಂಬಾಬ್ವೆಯ ವೇಗದ ಬೌಲರ್ ಬ್ಲೆಸ್ಸಿಂಗ್ ಮುಜರ್ಬಾನಿ ಅವರು KKR ಪರ ಆಟವಾಡಲಿದ್ದಾರೆ. ಈ ಮುಜರ್ಬಾನಿ ಕಳೆದ ವರ್ಷ RCB ಪರ ಆಟವಾಡಿದ್ರು. RCB ತಂಡ ಕಳೆದ ವರ್ಷ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. ಈ ವರ್ಷ ನಡೆದಂತಹ T20 ವರ್ಲ್ಡ್ ಕಪ್ನಲ್ಲಿ ಜಿಂಬಾಬ್ವೆ ಪರ ಒಂದು ಉತ್ತಮ ಪ್ರದರ್ಶನವನ್ನು ನೀಡಿದ್ರು. ಆಸ್ಟ್ರೇಲಿಯಾ ವಿರುದ್ಧ ಅಂತೂ ಜಿಂಬಾಬ್ವೆ ಗೆಲ್ಲುವಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ರು. ಮತ್ತೊಂದು ಕಡೆ KKRಗೆ ಕೂಡ ಬೌಲರ್ನ ಅವಶ್ಯಕತೆ ಇತ್ತು. ಈ ಮುಸ್ತಫಿಜುರ್ ಸ್ಥಾನವನ್ನು ಬ್ಲೆಸ್ಸಿಂಗ್ ಮುಜರ್ಬಾನಿ ತುಂಬಲಿದ್ದಾರೆ. ಈ ನಿರ್ಧಾರ ಯಾವಾಗ ಹೊರಬಿತ್ತೋ ಪಾಕಿಸ್ತಾನದಲ್ಲಿ ಈ IPL ವಿರುದ್ಧ ಹಾಗೆ ಬ್ಲೆಸ್ಸಿಂಗ್ ಮುಜರ್ಬಾನಿ ವಿರುದ್ಧ ಕಿಡಿಕಾರುತ್ತಿದ್ದಾರೆ. ಈ ಬ್ಲೆಸ್ಸಿಂಗ್ ಮುಜರ್ಬಾನಿ ಪಾಕಿಸ್ತಾನದ PSL ಅಲ್ಲಿ ಆಡಲಿದ್ರು. ಯುನೈಟೆಡ್ ಇಸ್ಲಾಮಾಬಾದ್ ಜೊತೆ ಒಪ್ಪಂದವೂ ಕೂಡ ಆಗಿತ್ತು. ಎಲ್ಲವೂ ಅಂದುಕೊಂಡಂತೆ ನಡೆದರೆ ಇವರು PSLನಲ್ಲಿ ಭಾಗವಹಿಸುತ್ತಿದ್ದರು. ಆದರೆ KKR ಬಿಡಬೇಕಲ್ಲ, PSLಗಿಂತ ಹೆಚ್ಚಿನ ಮೊತ್ತ ಕೊಟ್ಟು ಇವರನ್ನು ಖರೀದಿಸಿದ್ರು. ಇದೇನು ಮೊದಲೇನಲ್ಲ, ಮೊದಲಿಗೆ PSLನಲ್ಲಿ ಆಟವಾಡಿ ನಂತರ ಎಷ್ಟೋ ಆಟಗಾರರು IPLಗೆ ಕೂಡ ಮರಳಿದ್ರು. ಈಗ ಬ್ಲೆಸ್ಸಿಂಗ್ ಮುಜರ್ಬಾನಿಗೆ ಪಾಕಿಸ್ತಾನದ PSLನಲ್ಲಿ 2 ವರ್ಷ ಬ್ಯಾನ್ ಮಾಡಲು ನಿರ್ಧರಿಸಿದ್ದಾರೆ. ಇನ್ನು ಸೌತ್ ಆಫ್ರಿಕಾದ ಕಾರ್ಬಿನ್ ಬಾಷ್ ಇವರು ಕೂಡ PSLನಲ್ಲಿ ಒಪ್ಪಂದ ಮಾಡಿಕೊಂಡಿದ್ರು. ಆದರೆ ಇವರು ಕೂಡ IPLನ ಭಾಗವಾಗಲಿದ್ದಾರೆ. ಇವರು ಮುಂಬೈ ಇಂಡಿಯನ್ ಪರ ಆಟವಾಡಲಿದ್ದಾರೆ. ಇನ್ನು ಪಾಕಿಸ್ತಾನದಲ್ಲಿ ಕೆಲವೊಂದು ವಿದೇಶಿ ಆಟಗಾರರು ಪಾಲ್ಗೊಳ್ಳುತ್ತಿದ್ದಾರೆ. ಒಂದು ವೇಳೆ ಭಾರತದ IPL ಫ್ರಾಂಚೈಸಿಗಳಿಗೆ ಒಂದು ಇಂಜುರಿ ಸಮಸ್ಯೆಯಿಂದ ಅಥವಾ ಇನ್ನಿತರ ಕಾರಣಗಳಿಂದ ಯಾರಾದರೂ ಆಟಗಾರರು ಹೊರಬಿದ್ದರೆ ವಿದೇಶಿ ಆಟಗಾರರನ್ನು ಕರೆತರಲಾಗುವುದು. ಇದು ಭಾರತದ IPL ಪಾಕಿಸ್ತಾನಕ್ಕೆ ಕೊಡುತ್ತಿರುವ ಹೊಡೆತ. ಪ್ರಪಂಚದ ಬೇರೆ ಬೇರೆ ಆಟಗಾರರು IPLನಲ್ಲಿ ಆಟವಾಡಲು ಕನಸು ಕಾಣುತ್ತಿರ್ತಾರೆ. ಅಂತಹ ಅವಕಾಶ ಸಿಕ್ಕಾಗ ಯಾರು ತಾನೇ ಕೈ ಬಿಡ್ತಾರೆ ಹೇಳಿ? ಈ ಆಟಗಾರರು ಒಳ್ಳೆಯ ನಿರ್ಧಾರವನ್ನೇ ಮಾಡಿದ್ದಾರೆ.